ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಏನ್ರಿ ಬಂತು ನಮ್ಮ ಹುಡುಗರಿಗೆ? ಅಪ್ಪ ಅಮ್ಮ ಕಷ್ಟಪಟ್ಟು ಸಾಗಿದ್ದಾರೆ ಕಣ್ರಿ, ನೂರಾರು ಕನಸು ಕಟ್ಟಿರ್ತಾರೆ ಕಣ್ರಿ. ಯಾವುದೋ ಒಂದು ಹುಡುಗಿ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಟ್ರೆ ಅಪ್ಪ ಅಮ್ಮನ ಕತೆ ಏನ್ರಿ, ಅಮ್ಮನ ಕತೆ ಏನ್ರಿ, ಅಪ್ಪನ ಕತೆ ಏನ್ರಿ? ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನು ಸಾಕಿರ್ತಾರೆ. ಯಾವುದೋ ಒಂದು ಈಗ ಬಂದಿರೋ ಆ ನಾಯಿಗೋಸ್ಕರ ನೀವು ಸತ್ತುಬಿಟ್ರೆ ಹೆಂಗ್ರಿ? ಯಾರನ್ನೋ ತೇಜೋವಧೆ ಮಾಡಬೇಕು ಅಂತ ಈ ಪದ ಹೇಳ್ತಲ್ಲ, ಸಿಟ್ಟು ಬಂತು. ಪ್ರಕಾರವಾಗಿ ಆ ಒಂದು ವ್ಯಕ್ತಿಗೆ ಮಾತ್ರ ಹೇಳಿದ್ದು. ಬೆಂಗಳೂರಿನಲ್ಲಿ 26 ವರ್ಷದ ಯುವಕ ಕಿರಣ್ ಕುಮಾರ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಕಾರಣ ಇಷ್ಟೇ ಬಂಧುಗಳೇ, 26 ವರ್ಷದ ಯುವಕ, ಮೈಕಟ್ಟು, ಜಿಮ್ ಬಾಡಿ, ವಿಶಾಲ ದೇಹದ ಯುವಕ. ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿರ್ತಾರೆ, ಪ್ರತಿಯೊಂದು ರೂಪಾಯಿನೂ ಕೂಡಿಟ್ಟು ಸಾಕಿರ್ತಾರೆ. 2 ವರ್ಷದಿಂದ ಏನೋ ಪ್ರೀತಿ ಮಾಡ್ತಾಯಿದ್ದ ಹುಡುಗಿಯ ಅಂತ ಹೇಳಿ ಆ ಹುಡುಗಿಗೆ ಮತ್ತೊಂದು ಸಂಬಂಧ ಇದೆ. ಅವಳೇನೋ ಒಡವೆ, ಬಟ್ಟೆಗಳು, ಮದುವೆ ಸೀರೆ, ಕಾರ್ಡ್ ಏನೋ ತೋರಿಸಿದ್ಲು. ಅವಳಿಗೆ ಬೇರೆ ಮದುವೆ ಫಿಕ್ಸ್ ಆಗಿದೆ ಅಂತ ಆ ಯುವಕ ಕಿರಣ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಹುಡುಗರಿಗೆ ಅರ್ಥ ಆಗಲ್ವೇನ್ರಿ? ಏನ್ರಿ ಬಂತು? ಒಬ್ಬ ಹುಡುಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಗ್ತೀರಾ ಅಂದರೆ ಅವಳು ನಮಗೆ ಹೊಂದುತ್ತಾಳೋ ಇಲ್ವೋ, ಪ್ರಾಮಾಣಿಕವಾಗಿ ಇದ್ದಾಳೋ ಇಲ್ವೋ ಅಂಥೇಳಿ ನೋಡಿ ನೀವು ಅವಳು ಮುಂದುವರಿಬೇಕು. ಜೀವನದಲ್ಲಿ ಪ್ರೀತಿ ಪ್ರೇಮ ಏನೇ ಇದ್ರು ಮಾಡೇ ಮಾಡ್ತಾರೆ, ಯಾರೂ ಇಲ್ಲ ಅಂತಲ್ಲ. ಆದರೆ ಬಂಧುಗಳೇ, ಆ ಹುಡುಗ ಮಾಡಿದ್ದು, ಇವತ್ತು ಸೂಸೈಡ್ ಆಗಿದ್ದು, ಅವ್ರ ಅಪ್ಪಗೆ ಒಂದು ಕೈ ಇಲ್ಲ ರೀ, ಒಂದು ಕೈ ಇಲ್ಲ. ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅವ್ರನ್ನ, ಒಂದೊಂದು ರೂಪಾಯಿ ಕೂಡಿಟ್ಟು. 26 ವರ್ಷಕ್ಕೆ ಅಂಥ ವಿಶಾಲ ದೃಢ ಮೈಕಟ್ಟನ್ನು ಬರೋ ಹಾಗೆ ಒಂದು ಊಟ ತಿಂಡಿ ಎಲ್ಲ ಇವ್ರಿಗೆ ಕಮ್ಮಿ ಆದರೂ ಅವನಿಗೆ ಕೊಟ್ಟು ಸಾಕಿದ್ದಾರೆ. ಅವ್ರ ತಂಗಿ ಹೇಳಿದ್ದಾರೆ, ಇನ್ನೊಂದು ಹುಡುಗಿಗೆ ಅವಳಿಗೆ ಅಫೇರು ಇತ್ತು ಅಂತ ನಮ್ಮ ಅಣ್ಣ ಹೇಳಿದರು ಅಂತ. ಈ ಹುಡುಗ ಬುದ್ಧಿ ಬೇಡವಾ? ಅವಳೇನೋ ಮೋಸ ಮಾಡಲು ಅಂತ ಹೇಳಿ ಇನ್ನೊಬ್ಳು ಮದುವೆ ಆಗೋಕ್ಕೆ ಸಿಗ್ತಿರ್ಲಿಲ್ವಾ? ಪ್ರಾಮಾಣಿಕವಾಗಿದ್ದರೆ ಭಗವಂತ ಎಂದೂ ಕಾಪಾಡ್ತಾನೆ. ಆ ತಂದೆ ತಾಯಿ ಗತಿ ಏನ್ರಿ? ಅವರು ಸಾಯೋ ತನಕ ಕೊರಗಿ ಸಾಯ್ತಾರೆ. ಆ ತಾಯಿ ಗತಿ ಏನು? ಅರ್ಥ ಮಾಡ್ಕೋಬೇಕು ಬಂದವಳೆ. ಯಾವುದೋ ಪ್ರೀತಿ ಪ್ರೇಮ ಮಾಡಿ, ಹುಡುಗಿ ಆಗಲಿ ಪ್ರಾಮಾಣಿಕವಾಗಿ ಮಾಡಿ. ಆದರೆ ಈ ಥರ ಅವಳು ಬಿಟ್ಟೋದ್ಲು, ಇವನು ಬಿಟ್ಟೋಗ್ಬಾರ್ದು. ನೀವೆಲ್ಲ ಪ್ರಾಮಾಣಿಕವಾಗಿರ್ಬೇಕು. ಆದರೂ ಬಿಟ್ಟೋದ್ಲು ಅಂತೇಳಿ ಅವ್ರ ಅಪ್ಪ ಅಮ್ಮನ ಕತೆ ಏನ್ರಿ? ನೀವು ಹಿಂಗೆ ಸೂಸೈಡ್ ಮಾಡ್ಕೊಂಡ್ರೆ ಅಪ್ಪ ಅಮ್ಮನ ಕನಸು ನೂರು, ಮಗ ನಮ್ಮನ್ನು ಸಾಕ್ತಾನೆ, ಮಗ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಕನಸು ಕಟ್ಟಿರ್ತಾರೆ. ಆ ಪುಣ್ಯಾತ್ಮಗೆ ಕೈ ಇಲ್ಲ, ಆದರೂ ಸಾಕಿ ಸಲ್ವಿದಾನೆ. ಈ ಥರ ಹೋಗ್ಬಿಟ್ರೋ ಕತೆ ಏನ್ರಿ? ಯಾರೂ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಅಂಥ ಮೋಸ ಮಾಡೋ ಹುಡುಗಿಯರಿಗೆ ನನ್ನ ಧಿಕ್ಕಾರ. ನೀವೆಲ್ಲರೂ ಧಿಕ್ಕಾರ ಹಾಕಬೇಕು. ಇಷ್ಟೇ ಬಂಧುಗಳೇ, ಕೈ ಮುತ್ತು ಕೇಳೋ ತಂದೆ ತಾಯಿಗೆ ಮೋಸ ಮಾಡಬೇಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ JDS.